ಮಧ್ಯದಲ್ಲಿ ಭಾಳ ಅಚ್ಚುಕಟ್ಟಾಗಿ ಸಂಘಟನೆಯನ್ನು ನಡೆಸ್ಕೊಂಡು ನಮ್ಮ ಒಂದು ಚಿಕ್ಕ ಸಂಘಟನೆ, ಚಿಕ್ಕ ಸಮುದಾಯ, ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸಂಘಟನೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಅಧ್ಯಕ್ಷರಂತ ನಾಗರಾಜ್ ಕುಮಾರ್ ಅವರೇ, ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕಿರಿಯರೇ, ಸಮಾಜ ಬಂಧು ಭಗಿನಿಯರೇ, ಈಗಾಗಲೇ ತಮಗೆ ಸಾಕಷ್ಟು ವಿಷಯಗಳು ನಮ್ಮ ಕುಮಾರ್ ಅವರು ಪ್ರತಿ ಬಾರಿ, ಈ ಹಿಂದೆ ನಾನು ಒಂದ್ಸಲ ಬಂದಿದ್ದೆ, ಇದು ಬಹುಶಃ 2ನೇ ಬಾರಿ ಬಂದಿದ್ದೆ. ನಮಗೆ ಪ್ರತಿ ಬಾರಿ ಬಂದಾಗ ಹಾಡು ಹೊಗಳ್ತಿರ್ತಾರೆ, ಅದಕ್ಕೆ ನಾವು ಅಷ್ಟು ಅದಕ್ಕೆ ನಮ್ಗೆ ಅರ್ಗಿಸ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವರು ಹೊಗಳಿಕೆಗಳಿಂದ ನಮಗೆ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರಲ್ಲಪ್ಪ ನಮ್ಮ ಸಮುದಾಯದವರು ಅಂತಕ್ಕಂಥದ್ದು. ಕೆಲವು ವಿಚಾರಗಳು ಅವ್ರು ಹೇಳಿರೋದೆಲ್ಲ ಸತ್ಯಾಂಶ. ಯಾಕಂದ್ರೆ ಸಮಟೈಮ್ಸ್ ನನಗೂ ಅನ್ಸುತ್ತೆ ಇದೇನಪ್ಪ ಹೆಂಗೆ ಪವಾಡ ಆಯಿತು ಅನ್ನೋದು ನನಗೂ ಕೆಲವೊಮ್ಮೆ ಅವ್ರು ಪವಾಡ ಪುರುಷ ಅಂದಿದ್ದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಕರ್ನಾಟಕ ರಾಜ್ಯದ ಶಕ್ತಿ ಸೌಧ, ಕರ್ನಾಟಕ ಸರ್ಕಾರ ಸಚಿವಾಲಯ ಸಾಕಷ್ಟು 10,000 ಜನಗಳಿಂದ ಕೂಡಿರುತ್ತೆ. ಅದು ಹಿರಿಯ ಅಧಿಕಾರಿಯಿಂದ ಹಿಡ್ಕೊಂಡು ಉನ್ನತ ಅಧಿಕಾರಿಗಳು, ಉನ್ನತ ಅಂದರೆ ಅತಿ ಉನ್ನತ ಅಧಿಕಾರಿಗಳು, ಅಂದರೆ ಒಂದು ಪ್ಯೂನಿಂದ ಹಿಡ್ಕೊಂಡು ಅಪ್ ಟು ಸ್ಪೆಷಲ್ ಸೆಕ್ರೆಟರಿ ಟು ದಿ ಗೌರ್ಮೆಂಟ್, ಅಲ್ಲಿವರೆಗೂ ಅದರಲ್ಲಿ ಎಲ್ಲ ಸೆಕ್ಷನ್ ಆಫೀಸರ್ ಬಂದು, ಅಂಡರ್ ಸೆಕ್ರೆಟರಿ ಬಂದು, ಡೆಪ್ಟಿ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ, ಸ್ಪೆಷಲ್ ಸೆಕ್ರೆಟರಿ, ಅದು ನಮ್ಮಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಧಿಕಾರಿಗಳಿರ್ತಾರೆ. ಈಗ ಅಲ್ಲೊಂದು ಡೆಪ್ಟಿ ಸೆಕ್ರೆಟರಿ ಅಂದರೆ ನಮ್ಗೆ ಈಕ್ವಲ್ ಟು ಡೆಪ್ಟಿ ಕಮಿಷನರ್ DC ರ್ಯಾಂಕ್ನಲ್ಲಿ. ಅವರೆಲ್ಲರೂ ಬಂದು ಒಂದು ತಂಡಕ್ಕೆ ಓಟ್ ಹಾಕಿ, ಅದರಲ್ಲಿ ನಮ್ಗೆ ಯಾವುದು ಪ್ರಬಲ ಸಮುದಾಯ ಇಲ್ಲ. ಪ್ರಬಲ ಸಮುದಾಯ ತಮ್ಗೆ ಗೊತ್ತಿದೆ, ಲಿಂಗಾಯತ ಸಮುದಾಯ ಪ್ರಬಲ ಸಮುದಾಯ ಇದೆ, ಒಕ್ಕಲಿಗ ಸಮುದಾಯ ಪ್ರಬಲ ಇದೆ. ಸಚಿವಾಲಯದಲ್ಲಿ ಬಹುತೇಕ ಜನ ಒಂದು 40% ಅವರಿಂದನೇ ಕೂಡಿದೆ. ಆ ಸಮುದಾಯದವ್ರದ್ದು ಒಂದೊಂದು ತಂಡಗಳು ಕಟ್ಕೊತಾರೆ, ಸಮುದಾಯವಾರು ಕೂಡ ತಂಡಗಳು ಕಟ್ಕೊತಾರೆ. ಯಾಕಂದ್ರೆ ನಮ್ಮ ಸಮುದಾಯದವ್ರಿಗೆ ಅಧ್ಯಕ್ಷರಾಗಲಿ ಅಂತ. ಈ ಹಿಂದೆಯಿಂದ ನಾನು ನೋಡಿದಾಗ ಇತಿಹಾಸದಲ್ಲಿ ಯಾವತ್ತೂ ಸಚಿವಾಲಯದ ಅಧ್ಯಕ್ಷ ಸ್ಥಾನವನ್ನ ನಮ್ಮ ಉತ್ತರ ಕರ್ನಾಟಕದಿಂದ ಒಬ್ಬರು ಆಗಿದ್ದಾರೆ ಅಧ್ಯಕ್ಷರು, ಮಹಾದೇವ ಮಠಪತಿ ಅಂತ. ಅವರು ಧಾರವಾಡದಿಂದ ಎಲ್ಲ ಕಲ್ತಿದ್ದು ಬೆಳೆದಿದ್ದು ಧಾರವಾಡದಲ್ಲಿ. ಅದೊಂದು ಉತ್ತರ ಕರ್ನಾಟಕದವ್ರು ಅನ್ನೋದು ಬಿಟ್ಟರೆ ಯಾರು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಇತಿಹಾಸದಲ್ಲಿ 100 ವರ್ಷದ ಇತಿಹಾಸ ಇದೆ ಸಚಿವಾಲಯ ನೌಕರ ಸಂಘಕ್ಕೆ ಯಾರು ಕೂಡ ಅಧ್ಯಕ್ಷರಾಗಿಲ್ಲ. 100 ವರ್ಷ ಹೇಗೆ ಅಂದರೆ ಪ್ರೀ ಇಂಡಿಪೆಂಡೆನ್ಸ್, ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ಮೈಸೂರು ಇದ್ದಾಗಿಂದ ಸಚಿವಾಲಯ ಅನ್ನೋದು ಸ್ಥಾಪನೆ ಆಗಿಬಿಟ್ಟಿದೆ. ಅಲ್ಲಿ ಕೂಡ ಸಾಕಷ್ಟು ರಾಜಕೀಯ ಇರ್ತದೆ. ಇಲ್ಲಿ ಎಲ್ಲ ಫೀಲ್ಡಲ್ಲಿ ನೋಡುವಾಗ ಬಂದರೆ ಕೆಲವು ರಾಜಕೀಯ ಇನ್ನೂ ಕಮ್ಮಿ. ಅಧಿಕಾರಿಗಳಲ್ಲಿ ಇರ್ತಕ್ಕಂಥ ರಾಜಕೀಯ, ಅಲ್ಲಿರ್ತಕ್ಕಂಥ ಜಾತಿ ವ್ಯಾಮೋಹ, ಪ್ರಾಂತ ವ್ಯಾಮೋಹ ಎಷ್ಟರ ಮಟ್ಟಿಗೆ ಇರ್ತದೆ ಅಂದರೆ ಅದನ್ನು ಊಹಿಸ್ಕೊಳಕ್ಕಾಗಲ್ಲ.